ಇಲ್ಲಪ್ಪ ನಾವು ಪುರ್ಸೊತ್ತಿಲ್ಲ. ವೈಕುಂಠಕ್ಕೆ ಬರ್ಲಿಕ್ಕೆ ಪುರ್ಸೊತ್ತಿಲ್ಲ. ಆಗ ಅವನನ್ನು ಯಮಲೋಕಕ್ಕೆ ತೋರಿಸುವುದು ಒಳ್ಳೆಯದು. ಎಂತದ ಹಾ ವೈಕುಂಠದಲ್ಲಿ ಮಹಾವಿಷ್ಣು, ಹಾ ಬೇರೆ ಯಾರು ಇಲ್ಲ ಇಲ್ಲಿ. ಬೇರೆ ಯಾರಿದ್ದಾರೆ? ನಾವಿದ್ದೇವಲ್ಲ. ಓ ನೀವು ಯಾರದ್ದು ಗೊತ್ತಾಗಲ್ಲ. ವೈಕುಂಠದ ಪೂರ್ವದ್ವಾರದ ಹಾ ಮಹಾದ್ವಾರದ ರಕ್ಷಣೆ. ಓ ಬಾಗಲಕಾಯ ಬಾಗಲಕಾಯ ಬಾಗಲಕಾಯಿಯ ಶಬ್ದ ಇರುವುದು ಭೂಲೋಕದಲ್ಲಿ. ನಮ್ಮಲ್ಲಿ ಆ ಶಬ್ದದ ಪ್ರಯೋಗವೇ ಇಲ್ಲ. ಹೌದಾ? ಏನಿದ್ರು ಇಲ್ಲಿ ಮಹಾದ್ವಾರ. ಓ ಶಬ್ದವೇ ಗೊತ್ತಿಲ್ಲ. ಏನ್ ಮಾಡುವ ಸ್ವಾಮಿ? ವೈಕುಂಠಕ್ಕೆ ಬರುವವರು ವಿಷ್ಣುವಿನಿಂದ ನೋಡುವ ಮೊದಲು ನಮ್ಮನ್ನು ನೋಡಿದ್ವಿ. ಒಳಗೆ ಯಜಮಾನರಿದ್ದಾರ, ಒಳಗೆ ಬಿಡ್ತೀರಾ? ಮೊದಲು ನಮಸ್ಕಾರ ಮಾಡೋದು ನಮಗೆ. ಹೌದಾ? ಮತ್ತೆ ನೀವು ಇನ್ನು ಬರ್ಲಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಮತ್ತೆ ಸ್ವಾಮಿ ಏನು ಮಾಡುವ? ಏನಾಯ್ತು? ನಮಗೂ ಒಮ್ಮೆ ಪ್ರಚಾರಕ್ಕೆ ಬರಬೇಕು ಎನ್ನುವ ಆಸೆ ಉಂಟು. ಎಲ್ಲವರಲ್ಲಿಯೂ ನಾವು ಕಾಣಿಸಿಕೊಳ್ಬೇಕು ಅಂತ. ಕಾಣಿಸಿಕೊಳ್ಬೇಕು ಅಂತ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಯಾರಿಗಾದ್ರೂ ತಾಗಬೇಕು ಅಂತ. ತಾಗಿ ಯಾರಿಗಾರು ತಾಗಿ ಯಾರಿಗಾರು ತಾಗುದು. ಯಾರ್ಯಾರಿಗೋ ತಾಗಿದ್ರೆ ಪ್ರಯೋಜನ ಇಲ್ಲ. ತಾಗಿದ್ರೆ ಅಂತವರಿಗೆ ತಾಗಬೇಕು. ಹೌದಾ? ಇನ್ನು ಯಾರಿಗೆ ತಾಗುವುದು ಅಂತ ಯೋಚಿಸಿದ್ರೆ ಭೂಲೋಕದ ಮಾನವರು ಕಸುವೋ ಅಲ್ಲ, ಕಡ್ಡಿಯೋ ಅಲ್ಲ. ನಮ್ಮಲ್ಲಿ ಕೆತ್ತುಂಟು, ರೊತ್ತುಂಟು, ಬಲ ಉಂಟು, ಛಲ ಉಂಟು, ತಾಗುವ ಮನಸ್ಸುಂಟು. ಇನ್ನು ಕೆಳಗೆ ಹೋಗಲ ಹೌದಾ ಅಂತ ಹೋಗ ತುದಿ ಬಾಯಲ್ಲಿ ಮಾತಾಡ್ತೀರಿ. ನಿಮ್ಗೆ ಮೂಗ ಹೊಟ್ಟೆ ಬಾಯಿ ಹಾಕಿದ್ದವ ನಾನು. ಹೋಗಿ ಕೆಳಗೆ ಹೋಗ್ಬೋದಿತ್ತು. ಯಾರಲ್ಲಿರುವವರು? ವಾತಾವರಣದಲ್ಲಿರುವವರು ರಕ್ಷಸರು. ಇನ್ನು ನಾನು ಸಂತಾನದು ತಿಳುವಳಿಕೆ ಇಲ್ಲದೆ ಹೋದವರು, ವಿದ್ಯೆ ಗೊತ್ತಿಲ್ಲದೆ ಹೋದವರು, ಸಂಸ್ಕಾರ ಇಲ್ಲದೆ ಹೋದ ರಕ್ಕಸರಲ್ಲಿ ಕಾದುವುದೇನು? ಹೇಳಲೇಬೇಡ. ಇನ್ನು ಹೋಗಿ ದೇವಬಂಧುವಿಗೆ ತಾಗುವುದಲ್ಲ, ತಾಗಬಹುದಿತ್ತು. ಏನು ಮಾಡುವ? ನಾನು ವೈಕುಂಠದಿಂದ ತಾಗುವುದಕ್ಕೆ ಬರ್ತೇನೆ ಎಂಬ ಸುದ್ದಿ ಕೇಳಿದ್ರೆ ಗೊತ್ತಾಗುತ್ತೆ. ಅವ ಸ್ಥಳ ಬಿಡ್ತಾನೆ, ಓಡಿ ಹೋಗ್ತಾನೆ. ಬಿಟ್ಟರು ಬಿಟ್ಟ. ಹೌದೌದು, ಓಡಿ ಹೋಗುವುದು ಹೇಗೆ ಅಂತ ದೇವೇಂದ್ರನ ನೋಡಿ ಕಲಿಬೇಕು. ಇನ್ನು ಆ ಬ್ರಹ್ಮನಿಗೆ ತಾಗಲೇ ತಾಗ್ಬಿಡ ತಾಗಬಹುದಿತ್ತು. ಆದರೆ ಅವನಿಗೆ ಎಲ್ಲಿ ತಾಗಿದ್ರು ಗೊತ್ತಾಗುದಿಲ್ಲ. ಸೃಷ್ಟಿಕಾರ್ಯದಲ್ಲಿ ಕುಳಿತಂತಾದ್ರೆ ಹಿಂದು ತಾಗಿದ್ರು ಗೊತ್ತಾಗುದಿಲ್ಲ, ಮುಂದೆ ತಾಗಿದ್ರು ಗೊತ್ತಾಗುದಿಲ್ಲ. ಇನ್ನು ನಮಾಡೆ ಅಂದ್ರೆ ಮಹಾವಿಷ್ಣುವಿಗೆ ತಾಗಿ ಬಿಡ್ಲೆ ಏನ್ ತೊಂದ್ರೆ ತಾಗಿದ್ರೆ? ಹಾಗಾಗಿ ಅವನೇ ನಮಗೆ ತಾಗುತ್ತಾನೆ. ಹಾಗಾಗಿ ನಾವು ಅವನಿಗೆ ತಾಗುವುದಿಲ್ಲ. ತಾಗುತ್ತಾನೆ ಅಂತಾದ್ರೆ ಬಡಿದಾಟ ಅಲ್ಲ, ನಮ್ಮ ಕಾರ್ಯವೈಖರಿಗೆ ಆವಾಗ ನಮ್ಮ ಬೆನ್ನನ್ನು ತಪ್ಪಿಸುತ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ತಾಗುವ ಮನಸ್ಸು ಇಲ್ಲ. ಇನ್ನು ತಾಗಬೇಕು ಅಂತುಂಟು. ಯಾರಿಗೆ ಗೊತ್ತಾ? ಮಾದಿಕ ಪ್ರಸಂಗಿ ಮೂರಂಬ ಕಣ್ಣೆಂಬವನು, ಆ ಮೂರು ಕಣ್ಣಿನವನು, ಲಯಕರ್ತ, ಕೈಲಾಸವಾಸಿ, ಅವನಿಗೆ ತಾಗಬೇಕು ಅಂತ ಬಂತು. ಯಾಕೆ ಗೊತ್ತಾ? ಯಾಕೆ? ಮಾದಿಕ ಪ್ರಸಂಗಿ ಅಮ್ಮ. ಆದರೂ ಸಮಾಧಾನ ಉಂಟು. ಏನು? ನಿಮಗಿಂತ ಕಡಿಮೆ ಅಂತ. ಎಂತ ಹೇಳುದ ಅಂತದ್ದ ಅದಲ್ಲ ಅಂತಾದ್ರೆ ಅವ ಮಾಡಿದ ಕಾರ್ಯ ಏನು ಗೊತ್ತಾ? ಏನು? ಏನು? ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವಂತ ಬ್ರಹ್ಮ ವಿದ್ಯಾದಿ ದೇವತೆಯನ್ನು ಸೃಷ್ಟಿಸಿದನಂತೆ. ಆ ವಿದ್ಯಾದಿ ದೇವತೆ ಪಟ್ಟವನ್ನ ಮಗಳಾದ ಶಾರದೆಗೆ ಕೊಡಬೇಕು ಅಂತ ನಿಶ್ಚಯಿಸಿದ್ದನಂತೆ. ಹೌದಂತೆ. ಆ ಕಾರ್ಯ ತಪ್ಪಿತು ಅಂತ ಇವ ಹೋಗಿ ಪ್ರಶ್ನೆ ಮಾಡಿದ್ದಾನಂತೆ. ಪ್ರಶ್ನೆ ಮಾಡಲಿಕ್ಕೆ ಯಾರ್ಯಾರ ಮಕ್ಕಳು ತಪ್ಪು ಮಾಡಿದ್ರೆ
ಕೇಳಿ ಹೇಳಿ ಮಾಡುವುದಕ್ಕೆ ತನ್ನ ತಾಯಿಯಿಂದ ಇರ್ತಾನೆ. ಹ್ಮ್ ಲಕ್ಷ್ಮೀನಾರಾಯಣನಿಲ್ವಾ ತಂದೆ ತಾಯಿಯ ಸ್ವರೂಪಿಗಳಾದಂಥವರು ಹೋಗಿ ಬ್ರಹ್ಮನನ್ನು ಪ್ರಶ್ನೆ ಮಾಡ್ತಿದ್ರು. ಬೇಡ, ವಿಷ್ಣು ಲಕ್ಷ್ಮಿಯರಿಗೆ ಸಮಯ ಇಲ್ಲ ಅಂತಾದ್ರೆ ನಾನು ಹೋಗಿ ಕೇಳೋದಿಲ್ಲ ಆಗಿತ್ತ. ಯಾಕೆ ಬ್ರಹ್ಮ ಹೀಗೆ ಮಾಡಿದೆ ಅಂತ ನಮ್ಮಂತ ತಿಳಿವಳಿಕೆ ಇದ್ದವರೇ ಸುಮ್ಮನಿದ್ರು. ಅವ ಹೋಗಿ ಕೇಳಿದ್ದಾನಂತೆ. ಪರಿಣಾಮ ಏನಾಗಿದೆ? ಮಾತಿಗೆ ಮಾತು ಬೆಳೆದು ಬ್ರಹ್ಮ ಸೃಷ್ಟಿಕರ್ತನಾಗಿರುವ ಕಾರಣದಿಂದ ತಲೆಯೊಂದನ್ನು ಸೃಷ್ಟಿಸಿದಂತೆ ಅದನ್ನ ಈ ಅಧಿಕ ಪ್ರಸಂಗಿ ಕೀಳುವುದಕ್ಕೆ ಮುಂದಾಗಿದ್ದಾನಂತೆ. ಕಿತ್ತ ಮೇಲೆ ಸುಮ್ಮನಿರ್ತದ, ಕೈ ಕಪಾಲ ಹಿಡಿದು ಊರೂರು ತಿರುಗ್ತಾ ಇದ್ದವನಂತೆ. ಉಡುವುದಕ್ಕೆ ಬಟ್ಟೆ ಇರುವಂತೆ, ಉಣ್ಣುವುದಕ್ಕೆ ಅನ್ನ ಇರುವಂತೆ. ಅವ ಏನಾದರೂ ಬಂದ್ರೆ ತಾಕಬೇಕು ಅಂತ ಉಂಟು. ಬಂದ್ರೆ ಇಲ್ಲಿ ಬರ್ತಾನ, ಬರುವ ಧೈರ್ಯ ಇಲ್ಲ. ಒಮ್ಮೆ ಬಂದ್ರೆ ಈ ದ್ವಾರದಲ್ಲಿ ಬರ್ತಾನೋ, ಈ ದ್ವಾರದಲ್ಲಿ ಬಂದಾನು, ಈ ದ್ವಾರದಲ್ಲಿ ಬರ್ತಾನೋ. ಬೇಡುವವರಿಗೆಲ್ಲ ಈ ವೈಕುಂಠದಲ್ಲಿ ಏನು ಕೆಲಸ? ಹೋಗಿ ಆ 109 ಹೊಡೆದಾಡ್ಬೇಕು ಅಂತ ಮನಸ್ಸಿದ್ರೆ ಇದ್ಯಾವುದೋ ಬಿಸ್ಲೆ ಬಾಟ್ಲಿ ಹಿಡ್ಕೊಂಡ ಮನೆ ಮನೆಗೆ ಬೇಡುವವನೇ ಏನಾರ ಕೈಯಲ್ಲಿ ನೋಟು ಶೂಲ ಉಂಟು ಅಂತ ಹೆದರ್ಸ್ತೀಯನೋ? ಇನ್ನೊಂತ ಇಂಥವ್ರನ್ನೆಲ್ಲ ಎಷ್ಟು ಬಾರಿ ನೋಡಿದ್ದೇವೆ ನಾವು. ನಿಮ್ಗೆ ಎಲ್ಲಿಗೂ ಬೇಡ್ಲಿಕ್ಕೆ ಹೋಗವ, ಯಾರೋ ಕೊಟ್ಟು ಮುರುಕು ಶೂಲ ಹಿಡ್ಕೊಂಡು ಬಂದೆ. ಏನು ಹಾಲು ಹಿಡಿಕ್ ಬಂದವ ನಾನು? ಏನೋ ಮೋಟ್ ಬಾ ಭಾವ ತೋರಿಸದಸ್ತೀಯನೋ? ನಿತ್ಯವೂ ಆದಿಶ್ವಾಸನನ್ನೇ ಕಂಡವರು ನಾವು. ನಿನಗೆ ಅಧಿಕ ಪ್ರಸಂಗ ಹೆಚ್ಚಾಗಿ ಯಾಕೆ ಬಂದೆ? ಏನಿದೇನಿದು ಭಾವ ಶರಣದ ಏನಿದೇನಿದು ಭಾವ ಶರಣದಲ್ಲಿ ನೀರಬೇಕು ಕೊಡದಿಲ್ಲ, ನೀರಬೇಕು ಕೊಡದಿಲ್ಲ. ಶೋಣಿಯ ತಿರುಗುತ್ತಾ ನಡೆದ ಕಾರಣ, ಶೋಣಿಯ ತಿರುಗುತ್ತಾ ನಡೆದ ಕಾರಣ ಏನಿದೆಯೋ ಎಂದ. ಏನಿದೆಯೋ ಭಾವ ಶರಣಾಗತಿ ಕೊನೆ ಏನೋ ಇದು ನಿನ್ನ ರೂಪ. ನಿನ್ನನ್ನ ಕಂಡು ಲಕ್ಷ್ಮಿ ಹೆದರಿದಳು. ತಿರುಕನು ಕಿವುಡನು ಈ ಕಡೆಗೆ ಬರ್ತಾ ಇದ್ದಾನೆ, ಮೂಡನು ಅಂತ ಕೇಳಿದಳು. ನಿನ್ನನ್ನ ಕಂಡು ಆಶ್ಚರ್ಯವಾಯಿತು. ಬಾವಾ, ಏನಾಯ್ತು ನಿನಗೆ? ಲೋಕದಲ್ಲಿ ಎಲ್ಲ ನಿನಗೆ ಒಳ್ಳೆ ಸನ್ಮಾನ ಆಯ್ತಾ ಹೇಗೆ? ಸಾಕು ಮನ್ನಾಣೆಯು ಬಂತು ಈ ಪರಿಗಣ್ಣ ಸೋಮುತ್ತ ಎಡುವೆ ನಿಂತು, ಈ ಪರಿಗಣ್ಣ ಸೋಮುತ್ತ ಎಡುವೆ ನಿಂತು. ವ್ಯಾಕುಲ ಪರಿಹಾರ ಮಾಡಲಾಗುವ ಭಾರ, ವ್ಯಾಕುಲ ಪರಿಹಾರ ಮಾಡಲಾಗುವ ಭಾರ.
ಅಂದ್ರೆ ನನ್ನ ದುರವಸ್ಥೆಯನ್ನು ನೋಡಿದೆಯಲ್ಲ, ಈ ದುರವಸ್ಥೆಯನ್ನ ತಿಳಿಸುವುದಕ್ಕಾಗಿ ಸಂವಿಧಾನದಲ್ಲಿ ಸಮರ್ಪಿಸುವುದಕ್ಕಾಗಿ ನಿವೇದನೆ ಮಾಡಿಕೊಳ್ಳುವುದಕ್ಕಾಗಿ ನಾನು ಇಲ್ಲಿಯವರೆಗೆ ಕ್ರಮಿಸಿ ಬರಬೇಕಾಗಿದೆ. ಓಹೋ, ನೀನು ತಿಳಿಯದೇ ಇದ್ದಂತಹ ವಿಚಾರ ಯಾವುದೂ ಇಲ್ಲ. ನನ್ನ ಬಾಯಿಂದಲೇ ಕೇಳಿ ತಿಳಿಯಬೇಕೆನ್ನುವಂತ ಅಪೇಕ್ಷೆ ನನಗೆ. ವಿದ್ಯಾರ್ಥಿ ದೇವತೆಯ ಪಟ್ಟವನ್ನು ಕಟ್ಟುತ್ತೇನೆ ಎಂದು ಘಂಟಾಘೋಷವಾಗಿ ಸಾದಂತಹ ಬ್ರಹ್ಮದೇವ ಏಕಾಂತದಲ್ಲಿ ಮಗಳಾದಂತಹ ಶಾರದೆಯನ್ನು ಸೇರಿ ಕಾಲವನ್ನು ಕಳೆಯುವುದಕ್ಕೆ ತೊಡಗಿದ ಜನಸಾಮಾನ್ಯರಲ್ಲಿ ಹುಟ್ಟಿಕೊಂಡಂತಹ ಅಪಪ್ರಚಾರ, ಕೈರಾತ ವೇಷವನ್ನು ಧರಿಸಿ ಕಾಡಿನಲ್ಲಿ ಸಂಚಾರ ಮಾಡುತ್ತಿರುವಂತಹ ನನಗೆ ಕರುಣಾಕರುಣಿಕೆಯಾಗಿ ಈ ವಿಚಾರ ಕೇಳಿ ಬಂತು. ಬ್ರಹ್ಮದೇವನೇ ಸಮರ್ಪಕವಾದಂತಹ ಉತ್ತರವನ್ನ ಕೊಡಿ ಎಂಬ ಕಾರಣಕ್ಕಾಗಿ ನಾನೇ ಹೋದೆ. ಜನಸಾಮಾನ್ಯರ ಅಪೇಕ್ಷೆಯನ್ನು ನನ್ನ ಮುಖವಾಣಿಯಾಗಿ ಹೇಳಿದೆ. ಬ್ರಹ್ಮ ಶಾರದೆ ಯಾಕೆ ಒಂದಾದರೂ ನನಗೆ ತಿಳಿಯದೇ ಇದ್ದ ವಿಚಾರ. ಜ್ಞಾನದ ಅಧಿಷ್ಠಾತ್ರ ದೇವತೆ ಅಲ್ವೇ ನಾನು. ಬ್ರಹ್ಮ ಅಂದ್ರೆ ಕ್ರಿಯೆ, ಶಾರದೆ ಅಂದ್ರೆ ಜ್ಞಾನ. ಜ್ಞಾನ ಕ್ರಿಯೆ ಪ್ರತ್ಯೇಕವಾಗಿ ಇರಕೂಡುದು. ಹತ ಜ್ಞಾನಂ ಕ್ರಿಯಾ ಹೀನಂ ಹತಾಚ ಜ್ಞಾನಿನ ಕ್ರಿಯಾ ಅಪಶ್ಯನ್ ಅಂಧಕೋದಂತಹ ಪಶ್ಯನ್ ಅಪಿಚ ಪ್ರಮುಖ. ಕ್ರಿಯೆ ಇಲ್ಲದ ಜ್ಞಾನ, ಜ್ಞಾನ ಇಲ್ಲದ ಕ್ರಿಯೆ ಕುರುಡ ಕುಂಟರ ತೆರದಿ ಬರೀ ನಿಷ್ಫಲ. ಕುಂಟನಿಗೆ ಮಾರ್ಗ ಕಾಣಿಸ್ತದೆ, ಕ್ರಮಿಸುವುದಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಕಾಲಿಲ್ಲ. ಮಾರ್ಗವನ್ನ ಕ್ರಮಿಸುವುದಕ್ಕೆ ಕಾಲುಂಟು, ಆದರೂ ಅವನಿಗೆ ಕ್ರಮಿಸುವುದಕ್ಕೆ ಆಗುವುದಿಲ್ಲ, ಯಾಕೆ ಮಾರ್ಗ ಕಾಣಿಸುವುದಿಲ್ಲ, ಕಣ್ಣಿಲ್ಲ. ಒಬ್ಬ ಕುರುಡ, ಒಬ್ಬ ಕುಂಟ. ಕುಂಟನಿಗೆ ಕಾಲಾಗಿ ಕುರುಡನು, ಕುರುಡನಿಗೆ ಕಣ್ಣಾಗಿ ಕುಂಟನು ಪರಸ್ಪರರು ಸಹಕಾರ ಭಾವದಿಂದ ಒಪ್ಪಂದವನ್ನು ಮಾಡಿಕೊಂಡು ಸಾಗಿದರೆ ಗುರಿಯನ್ನು ತಲುಪುವುದಕ್ಕಾಗ್ತದೋ ಇಲ್ಲವೋ. ಹಾಗೆಯೇ ಬ್ರಹ್ಮ ಅಂದ್ರೆ ಗಂಡಲ್ಲ, ಶಾರದೆ ಅಂದ್ರೆ ಹೆಣ್ಣಲ್ಲ. ಎರಡು ತತ್ವಗಳು, ಕ್ರಿಯೆ ಮತ್ತು ಜ್ಞಾನ. ಒಬ್ಬನಲ್ಲಿ ಸಾಕಷ್ಟು ಜ್ಞಾನ ಸಂಪತ್ತು ಇರ್ತದೆ, ಅವನು ಕೆಲಸವನ್ನೇ ಮಾಡುವುದಿಲ್ಲ, ಕ್ರಿಯಾಶೀಲತೆ ಇಲ್ಲ, ಏನು ಪ್ರಯೋಜನ ಉಂಟು? ಒಬ್ಬ ಬೆಳಗಿಂದ ಸಂಜೆಯ ತನಕ ರಟ್ಟೆ ಮುರಿದು ಬೆವರನ್ನು ಹೊರಿಸಿ ದುಡಿತಾರೆ. ನಾನು ಏನು ಮಾಡಿದೆ, ಯಾಕೆ ಮಾಡ್ತಾ ಇದ್ದೇನೆ ಅನ್ನೋದು ಗೊತ್ತಿಲ್ಲ, ಜ್ಞಾನವೇ ಇಲ್ಲ. ಆದ್ರಿಂದ ಜ್ಞಾನ ಕ್ರಿಯೆ ಒಂದಾಗಬೇಕು. ಬ್ರಹ್ಮ ಶಾರದೆ ಒಂದಾದರೂ ಎನ್ನುವ ಅರ್ಥ ಅಷ್ಟೇ. ಆದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಲ್ಲ, ಅದನ್ನು ನಾವು ತಿಳಿಯಪಡಿಸಬೇಕಿತ್ತೋ ಬೇಡವೋ. ನಾನು ಹೋಗಿ ಕೇಳಿದಾಗ ಕೇಳುವುದಕ್ಕೆ ನೀನು ಯಾರು? ಆವಾಗ ನನಗೂ ಸಿಟ್ಟು ನೆತ್ತಿಗೇರಿತು. ವಿಷಯಾಂತರ ಆಗೋಯ್ತು. ನೀನೇನು ನಾನು ಹೆಚ್ಚು, ನಾನು ಹೆಚ್ಚು. ಕಟ್ಟಗಡೆಯಲ್ಲಿ ಪರ್ಯಾವಸಾನ ಆಗುತ್ತೆ. ಹೇಗೆ ಅವನ 5ನೆಯ ತಲೆಯನ್ನು ಚಿವುಟಿ ತೆಗೆದು ಬ್ರಹ್ಮ ಕಪಾಲದ ಪ್ರತೀಕ ಕರವನ್ನ ಕಟ್ಟಿದೆ. ಜನಸಾಮಾನ್ಯರ ಭಾವನೆಗೆ ಧಕ್ಕೆ ಬರಬಾರದು ಎಂಬ ಕಾರಣಕ್ಕಾಗಿ ಅವನ ತಲೆಯನ್ನು ಹಂಚಿ ಹುಟ್ಟಿದ್ದು. ಮಗಳನ್ನ ಸೇರಿದ ತಂದೆಗೆ ಯಾವ ಶಿಕ್ಷೆ? ಶಿರಶ್ಛೇದನವೇ ಶಿಕ್ಷೆ, ರೂಢಿಗತವಾದದ್ದು. ಲೋಕದ ತಂದೆಯಾಗಿರುವಂತಹ ಬ್ರಹ್ಮನೇ ಮಗಳನ್ನು ಸೇರಿದಾಗ ಶಿಕ್ಷೆ ಕೊಡುವವರು ಯಾರು ಅನ್ನೋದು ಅವರ ಪ್ರಶ್ನೆಯಾಗಿತ್ತು. ಆವಾಗ ತ್ರಿಮೂರ್ತಿಗಳು ಒಬ್ಬರಾಗಿರುವಂತಹ ಲಯಾಧಿಕಾರವುಳ್ಳಂತ ನಾನಲ್ಲದೆ ಮತ್ಯಾರು ಅವರ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ತಲೆಯನ್ನು ಚಿವುಟಿ ತೆಗೆದು ತಲೆ ಬ್ರಹ್ಮನ ತಲೆ ಅಂದ್ರೆ ಕರವನ್ನು ಬಚ್ಚಿತು. ಆಮೇಲೆ ಬ್ರಹ್ಮ ಹತ್ಯೆ ದೋಷ ಬಂತು ನನಗೂ ಅರ್ಥ ಆಯ್ತು. ಅದರಿಂದ ಮುಕ್ತನಾಗುವುದಕ್ಕೆ ಬೇಕಾದ ಭೂಲೋಕದಲ್ಲಿರುವಂತಹ ಪುಣ್ಯ ಕ್ಷೇತ್ರವನ್ನೆಲ್ಲ ಸಂದರ್ಶಿಸಿದೆ. ತೀರ್ಥ ಕ್ಷೇತ್ರದಲ್ಲಿ ಸ್ನಾನವನ್ನು ಪೂರೈಸಿದೆ. ಬ್ರಹ್ಮ ಹತ್ಯೆ ದೋಷ ನಿವಾರಣೆ ಆಗಿದೆ. ಆದರೂ ಕರಗಚ್ಚಿರುವ ಕಪಾಲ ಮಾತ್ರ ಬಿಡ್ತಾ ಇಲ್ಲ. ಇದು ಮಾತ್ರ ಎಷ್ಟು ಯೋಚನೆ ಮಾಡಿದ್ರು ನನ್ನ ತಲೆಗೆ ಅರ್ಥ ಆಗಲಿಲ್ಲ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ, ಈ ಕಪಾಲದಿಂದ ಮುಕ್ತಿಯನ್ನು ಪಡೆಯುವುದಕ್ಕೆ ಸನ್ನಿಧಾನಕ್ಕೆ ಬಂದಿದ್ದೇನೆ. ಹೇ ಕಪಾಲಕರ ರುದ್ರಮ, ಅಷ್ಟೇ ಅಲ್ಲವೋ? ಬ್ರಹ್ಮನ
ಮಾಂಸವೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಇದು ನಾನು ರಕ್ತ ಮಾಂಸಗಳಿಂದ ತುಂಬಿದ್ದೇನೆ. ನಿನಗೆ ಬೇಕಾದ ಆಹಾರ ನನ್ನಲ್ಲುಂಟು. ಕೂಗುತ್ತಾ ಉಂಟು ಮೋಸ 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 ಅಂತ. ಹಸಿವೆ ಹಸಿವೆ. ಯಾಕೆ? ಹಾ. ರಕ್ತ ಮಾಂಸವನ್ನ ಕೊಡ್ತೇನೆ ಅಂತ ಕರೆದವ ನಾನು. ಹೌದು. ಆದ್ರೆ ಕೈಯನ್ನ ಮುಂದಿಕ್ಕಿದವ ಹಿಂದಿಕ್ಕಿದೆ, ಹಾ. ಕೆಳಗೆ ಬಿತ್ತು, ನನ್ನ ಕೈ ಬಿಟ್ಟು ನಿನ್ನ ಕೈ ಸಿಗಲಿ. ಸಿಗಲಿಲ್ಲ. ಅಲ್ಲಿಗೆ ಮೋಸ ಅಂತ ಕೂಗ್ತಾ ಇದೆ. ಹಾ. ಆದ್ರೆ ಅದಕ್ಕೊಂದು ಪರಿಹಾರ ಬೇಕಲ್ಲ. ಹಾ. ಇದು ನಿನಗೆ ಬೇಕಾದ ರಕ್ತ ಮಾಂಸ, ನಿನಗೆ ತೃಪ್ತಿಯಾಗುವಷ್ಟು ರಕ್ತ ಮಾಂಸ ಮಜ್ಜೆಗಳು ಮುಂದೆ ಕುರುಕ್ಷೇತ್ರ ರಣರಂಗದಲ್ಲಿ ಸಿಗಲಿಕ್ಕಿದೆ. ಕೃಷ್ಣಾವತಾರವನ್ನು ಧರಿಸಿದ ಕಾಲಕ್ಕೆ ಭೂಪುಜರನ್ನೆಲ್ಲ ಸೇರಿಸಿ ಮಹಾಭಾರತ ಸಂಗ್ರಾಮವನ್ನು ಏರ್ಪಡಿಸ್ತೇನೆ. ಆ ಕಾಲಕ್ಕೆ ನಿನಗೆ ತೃಪ್ತಿಯಾಗುವಷ್ಟು ರಕ್ತವನ್ನ ಕುಡಿ, ಆ ಕಾಲಕ್ಕೆ ತೃಪ್ತಿ ಕೊಡು. ಅಲ್ಲಿಯವರೆಗೆ ಅಲ್ಲಿಯೇ ಕಪಾಲದಿಂದ ಬಿಡುಗಡೆ ಆಯ್ತು ಬಾಬಾ. ಹಾ. ಆದ್ರೆ ನನಗೆ ಯಾಕೆ ಹೀಗಾಯ್ತು ಒಂದು ಅರ್ಥವೇ ಆಗ್ತಾ ಇಲ್ಲ. ಹಾ. ಹೋಗ್ತಾ 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 ಹಾ. ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇದ್ದ ಆಗೋಯ್ತಲ್ಲ. ಅಷ್ಟೇ ಅಲ್ವೋ ನಿನ್ನ ನಾವು ಯೋಚನೆ? ತ್ರಿಮೂರ್ತಿಗಳು, ಹೌದು. ಬ್ರಹ್ಮ ಅನ್ಯ, ನಾನು ಕಡಿಮೆ. ಆಹಾ. ಅದು ನಮಗೆ ಹೀಗಾಯ್ತಲ್ಲ ಯಾಕೆ? ಭಾವ, ಹಾ. ತಮೋಗುಣ ಸಂಪನ್ನನಾದವ ನೀನು, ಹಾ. ರಜೋಗುಣ ಸಂಪನ್ನನಾದವ ಬ್ರಹ್ಮ. ಹೌದು. ರಜೋಗುಣಕ್ಕೂ ತಮೋಗುಣಕ್ಕೂ ಅಹಂಕಾರ ಸಹಜವಾದದ್ದು. ಆದ್ರೆ ಆ ಅಹಂಕಾರ ಜಾಗೃತವಾಗಿ ನಿಮ್ಮಲ್ಲಿ ಹೆಚ್ಚಾದ ಕಾರಣ ಹಾ. ಇಷ್ಟೆಲ್ಲ ನೀವು ಅನುಭವಿಸಬೇಕಾಯ್ತು. ಒಬ್ಬ ತಲೆಯನ್ನು ಕಳ್ಕೊಂಡ ಒಬ್ಬ ಬೇಡಬೇಕಾದ ಸ್ಥಿತಿ, ಅಂತ ಪರಿಸ್ಥಿತಿ ಬಂತು. ಈಗ ಒಂದು ಸಮಸ್ಯೆ ಮತ್ತು ಹೊಸದಾದ ಸೃಷ್ಟಿಯಾಯಿತು. ಏನು? ತ್ರಿಮೂರ್ತಿಗಳು ನಾವು, ಹಾ. ನಮ್ಮಿಬ್ಬರಿಗೆ ಅಹಂಕಾರ ಕಾಡ್ತದೆ ಅಂತಾಯ್ತು. ಹಾ. ನಿನಗೆ ಕಾಡುವುದಿಲ್ವ ಬಾಬಾ? ಸತ್ವಗುಣ ಸಂಪನ್ನನಾದವ ನಾನು. ಹಾ. ಯಾವ ಕಾಲಕ್ಕೆ ನನ್ನಲ್ಲಿ ಅಹಂಕಾರ ಜಾಗೃತವಾಗುತ್ತದೋ ಹಾ. ಆಗ ಯೋಗ ನಿದ್ರೆಗೆ ಜಾರಿದವ ನಾನು. ಹಾ. ಲೋಕದಲ್ಲಿ ಎಲ್ಲ ಪ್ರಾಣಿಗಳು ನಿದ್ರೆಯನ್ನ ಮಾಡ್ತವೆ, ಜಂತು ಮಾತ್ರ ಅದು ಬರ್ತದೆ. ಅದು ಸಹಜವಾದದ್ದು. ಹೌದು. ಆದ್ರೆ ಯೋಗ ನಿದ್ರೆ ಹಾ. ಸಹಜವಾಗಿ ಬರುವಂತದ್ದಲ್ಲ, ಹಾ. ನಾವೇ ನಾವಾಗಿ ತರಿಸಿಕೊಳ್ಳುವಂತದ್ದು. ಸಂಕಲ್ಪಿಸಿ ಬರೆಸಿಕೊಳ್ಳುವುದು, ಬೇಕಾದಾಗ ನಿದ್ದೆ ಮಾಡುವುದು, ಹಾ, ಹಾ. ಅದು ಯೋಗ ನಿದ್ದೆ. ಹಾ. ಹಾಗೆ ನಾನು ಯೋಗ ನಿದ್ದೆಗೆ ಜಾರಿದ್ದರಿಂದ ಅಹಂಕಾರ ನನ್ನನ್ನ ಬಾಧಿಸಲಿಲ್ಲ. ಈಗ ಅರ್ಥ ಆಯ್ತು ಬಾಬಾ. ಹಾ. ಎಲ್ಲ ತಿಳಿಯಾಗಬೇಕು, ಹ್ಮ್. ಮನಸ್ಸಿನ ಕ್ಷೋಭೆ ದೂರ ಆಗಬೇಕು, ಹಾ. ಅಹಂಕಾರ ವಿವರ್ಜಿತನಾಗಬೇಕು. ಆವಾಗ ಈ ಸೂಕ್ಷ್ಮಗಳು ಅರ್ಥವಾಗ್ತದೆ. ಹೌದು. ಆದಿ ಮಾಯೆ ನನಗೆ ಲಯಗೊಳಿಸುವ ಕೆಲಸ, ಹಾ. ಸೃಷ್ಟಿಗೆ ಮಾಡುವ ಕೆಲಸ ಬ್ರಹ್ಮದೇವನಿಗೆ, ಹ್ಮ್. ಇಡೀ ಪ್ರಪಂಚವನ್ನ ಪರಿಪಾಲಿಸುವ ಕೆಲಸ ನಿನಗೆ. ಹಾ. ಯಾಕೆ? ಸತ್ವಗುಣ ಸಂಪನ್ನರಿಗೆ ಮಾತ್ರ ಪ್ರಪಂಚವನ್ನ ಪಾಲಿಸುವಂತ ಸಾಮರ್ಥ್ಯ ಇರ್ತದೆ. ಹಾ. ಅವರು ಯಾವ ಕಾಲದಲ್ಲಿಯೂ ಕ್ಷೋಭೆಗೊಳ್ಳುವುದಿಲ್ಲ, ಹಾ. ಅಹಂಕಾರ ವಶವರ್ತಿಗಳಾಗುವುದಿಲ್ಲ. ಪ್ರಪಂಚವನ್ನ ಪಾಲಿಸುವವರಿಗೆ ಸತ್ವಗುಣ ಬೇಕು ಹಾ. ಎನ್ನುವ ವಿಶೇಷವಾದಂತಹ ಸಂದೇಶವನ್ನು ಒಂದೇ ಆದಿಮಾಯೆ ಪ್ರಪಂಚಕ್ಕೆ ಸಾರಿದ್ದಾಳೆ. ಹಾ. ಬಾಬಾ, ಓ. ತಪ್ಪಿನ ಅರಿವಾಯಿತು, ಹಾ. ಅದಕ್ಕಾಗಿ ಕ್ಷಮೆ ಕೇಳ್ತಾ ಇದ್ದೇನೆ. ಹಾ. ನನ್ನ ದುಸ್ಥಿತಿಯನ್ನ ಕಂಡು ನನ್ನ ಮಡದಿಯಾಗಿರುವಂತಹ ಶಿವೆ ಹಾ. ಕಾಶಿಯನ್ನ ಸೇರಿ ಅನ್ನಪೂರ್ಣೇಶ್ವರಿಯಾಗಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾಳಂತೆ. ಹಾ. ಗಂಡನಾದವ ಹೆಂಡತಿಯಲ್ಲಿ ಯಾವ ಕಾಲಕ್ಕೂ ಬೇಡಬಾರದಂತೆ ಹ್ಮ್. ನೀನು ತಿಳಿದ ವಿಚಾರ. ಹಾ. ಆದ್ರೂ ಒಂದು ವಿಷಯದಲ್ಲಿ ಬೇಡಬಹುದಂತೆ, ಹ್ಮ್. ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಆಹಾರಕ್ಕಾಗಿ ಬೇಡಬಹುದಂತೆ. ಹಾ. ಉಳಿದ ಹೆಂಗಸರು ಆಹಾರವನ್ನು ಕೊಟ್ಟರೆ ಹಾ. ಮೈಯಲ್ಲಿ ಮದ, ಮನಸ್ಸಿನಲ್ಲಿ ಕೊಬ್ಬು ಬೆಳೆಯುವುದಕ್ಕೆ ಅವಕಾಶ ಉಂಟು. ಹಾ. ಅನ್ನಪೂರ್ಣೆ ಶಿವೆ ಆಹಾರವನ್ನು ಕೊಟ್ಟರೆ ಹಾಗಾಗಲ್ಲ. ಹಾ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ವೃದ್ಧರ್ಥಂ ಭಿಕ್ಷಾ ದೇಹೀಚ ಪಾರ್ವತಿ. ಹಾ. ಜ್ಞಾನ ವೈರಾಗ್ಯವನ್ನು ವರ್ಧಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೋಗಿ ಅವರಲ್ಲಿ ಬೇಡಲೆ. ತಥಾ ನಾರಾಯಣ ನಾರಾಯಣ ಮಾರನಯ್ಯನ ಮಾತ ಮೀರದೆ ಗೋಕುಲ, ಮಾರನಯ್ಯನ ಮಾತ ಮೀರದೆ ಗೋಕುಲ.